ಕೇಂದ್ರದ ಮೇಲೆ ಗೊತ್ತು ಮಾಡೋದು ಸರಿಯಲ್ಲ, ರಾಜ್ಯ ಸರ್ಕಾರ ವಿಶೇಷವಾಗಿ ಒತ್ತಡ ಹಾಕಬೇಕು ಅಂತ, ಬೇಕಾದ್ರೆ ಅವರು ಬರ್ತಾರಂತೆ ಕರೆದು. ಸದಾನಂದ ಗೌಡರು ಮುಖ್ಯಮಂತ್ರಿ ಆಗಿದ್ದವರು, ಒಂದು 2-3 ಸಲ MP ಆಗಿದ್ದರು, ವಿರೋಧ ಪಕ್ಷದ ನಾಯಕರಾಗಿದ್ದರು. PC ಮೋಹನ್ ಅವರು 4 ಸಲ ಗೆದ್ದವರು ಬೆಂಗಳೂರಿಂದ, ಇನ್ನೊಬ್ಬರು 1-2 ಸಲ ಗೆದ್ದವ್ರೆ. ಆಮೇಲೆ ಯಾವುದೇ ಮೆಟ್ರೋ ನಮ್ಮ ದೇಶದಲ್ಲಿ ಎಲ್ಲ ಮೆಟ್ರೋಗಳಿಗೂ ಅರ್ಬನ್ ಡೆವಲಪ್ಮೆಂಟ್ ಸೆಕ್ರೆಟರಿ ಯಾರು ಇರ್ತಾರೆ ಕೇಂದ್ರದಲ್ಲಿ, ಅವರು ಚೇರ್ಮನ್ ಆಗಿರ್ತಾರೆ. ಅಲ್ಲಿ ಏನೇ ತೀರ್ಮಾನಗಳು ತೊಗೋಬೇಕಾದ್ರೆ ಮೆಟ್ರೋ ಅನುಮತಿ ಕೊಡಬೇಕಾ, ಎಕ್ಸ್ಟೆನ್ಷನ್ ಮಾಡಬೇಕಾ, ಅಥವಾ ಕೆಲಸ ಮುಗಿದೋಗಿರುತ್ತೆ ಆ ರೈಲು ಓಡಿಸೋದಕ್ಕೂ ಕೂಡ ಅವ್ರ ಟೈಮ್ ನಮಗೆ ಪರ್ಮಿಷನ್ ಕೊಡಬೇಕು. ಆಮೇಲೆ ಅಲ್ಲಿ ಇನ್ನೇನೇನು ಪರ್ಮಿಷನ್ಸ್ ಇದೆಯೋ ಎಲ್ಲ ಪರ್ಮಿಷನ್ಸು ಕೂಡ ಕೇಂದ್ರ ಸರ್ಕಾರನೇ ಮೆಟ್ರೋ ಕೊಡೋದು. ಹಣ ರಾಜ್ಯ ಸರ್ಕಾರನೂ ಕೊಡುತ್ತೆ. ರಾಜ್ಯ ಸರ್ಕಾರ ಸಬ್ಸಿಡಿ ದರದಲ್ಲಿ, ಸಬ್ಸಿಡಿ ರೂಪದಲ್ಲಿ ಹಣ ನಾವು ಕೊಡ್ತೀವಿ. ಅವರು ಬ್ಯಾಂಕಿಂದನೂ ಮೆಟ್ರೋ ಬೋರ್ಡ್ ಇರುತ್ತಲ್ಲ, ಬ್ಯಾಂಕಿಂದನೂ ತೊಗೊಳ್ತಾರೆ. ಕೇಂದ್ರ ಸರ್ಕಾರನೂ ಒಂದು ಸ್ವಲ್ಪ ಕೊಡ್ತಾರೆ, ಹೆಚ್ಚೇನು ಕೊಡೋದಿಲ್ಲ. ಅದರ ಪರ್ಮಿಷನ್ ಆದಮೇಲೆ ಇದನ್ನು ನಮ್ಮ ಮೆಟ್ರೋ ಅಂತಲ್ಲ, ದೇಶದಲ್ಲಿರ್ತಕ್ಕಂಥ ಎಲ್ಲ ಮೆಟ್ರೋಗಳಲ್ಲೂ ಕೂಡ ದರ ಪರಿಷ್ಕರಣೆಗೆ ಒಂದು ಕಮಿಟಿ ಇರುತ್ತೆ. ಅದರಲ್ಲಿ ಸ್ಟೇಟ್ ರೆಪ್ರೆಸೆಂಟೇಟಿವ್ ಒಬ್ಬರು ಇರ್ತಾರೆ, ಸೆಂಟ್ರಲ್ ರೆಪ್ರೆಸೆಂಟೇಟಿವ್ ಒಬ್ಬರು ಇರ್ತಾರೆ. ಆ ಸಮಿತಿ ತೀರ್ಮಾನ ಮಾಡಿರ್ತಕ್ಕಂಥದ್ದು. ಮೊನ್ನೆ ಹೋದ ವಾರ PC ಮೋಹನ್ ಅವರು ನರೇಂದ್ರ ಮೋದಿಯವರಿಗೆ ಒಂದು ಪತ್ರ ಬರೀತಾರೆ. ಪತ್ರ ಬರೆದು ಅವರು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಕೊಳ್ತಾರೆ, ಇದು 47% ಜಾಸ್ತಿ ಆಗ್ತಾಯಿದೆ, ಇದನ್ನು ಕಡಿಮೆ ಮಾಡಬೇಕು ಅಂತೇಳಿ ನರೇಂದ್ರ ಮೋದಿಯವರು ಹೇಳಿ ನಿಲ್ಲಿಸ್ಬಿಟ್ರು ಅಂತ ಸ್ಟೇಟ್ಮೆಂಟ್ ಅವರೇ ಕೊಡ್ತಾರೆ. ಆಮೇಲೆ ಯಾವಾಗ ಬೆಲೆ ಏರಿಕೆ ಆಯಿತು ಅದನ್ನು ತೆಗೆದು ನಮ್ಮ ಮೇಲೆ ಹಾಕೋಗ್ತಾರೆ. ಕೇಂದ್ರ ಸರ್ಕಾರಕ್ಕೆ ಅಧಿಕಾರ ಇರ್ತಕ್ಕಂಥದ್ದು. ಅದರ ಮೆಟ್ರೋ ಅಧ್ಯಕ್ಷರು ಕೇಂದ್ರ ಸರ್ಕಾರದ ಅರ್ಬನ್ ಡೆವಲಪ್ಮೆಂಟ್ ಸೆಕ್ರೆಟರಿ ಡಿಪಾರ್ಟ್ಮೆಂಟ್ನ ಸೆಕ್ರೆಟರಿ, ರಾಜ್ಯ ಸರ್ಕಾರದ ಒಬ್ಬ ಪ್ರತಿನಿಧಿ ಇರ್ತಾರೆ, ಕೇಂದ್ರ ಸರ್ಕಾರದ ಒಬ್ಬ ಪ್ರತಿನಿಧಿ ಇರ್ತಾರೆ. ಅವರು ತೊಗೊಂಡಿರ್ತಕ್ಕಂಥ ತೀರ್ಮಾನ ಧೈರ್ಯವಾಗಿ ಹೇಳಬೇಕು. ಈಗ ಮೊನ್ನೆ ಬಸ್ ದರ ಏರಿಸ್ಬೇಕು, ಯಾವ ಕಾರಣಕ್ಕೆ ನಾವು ಏರಿಸ್ತೀವಿ ಅಂತ ನಾನು ಎಲ್ಲ ಮೀಡಿಯಾಗಳ ಮುಂದೆನೂ ಹೇಳಿದ್ದೀನಿ ಅಲ್ವಾ. 9 ಕೋಟಿ ಆಗ್ತಿತ್ತು ಒಂದು ದಿನಕ್ಕೆ ಡೀಸೆಲ್ಗೆ 5 ವರ್ಷಕ್ಕೆ ಮುಂಚೆ, ಈಗ 13 ಕೋಟಿ ಆಗಿದೆ. ಸ್ಯಾಲ್ರೀಸ್ 12 ಕೋಟಿ ಇತ್ತು, ಒಂದು ದಿನಕ್ಕೆ 18 ಕೋಟಿ ಆಗಿದೆ. ಅದರಿಂದ ನಾವು ಏರಿಸ್ತೀವಿ ಅಂತ ನಾನು ಹೇಳಿದೆ. ಇವರು ನಮ್ಮ BJP ಇದ್ದಾರಲ್ಲ, ಎಡಬಿಡಂಗಿ ನಾಯಕರು ಅವರು, ಎಡಬಿಡಂಗಿ ನಾಯಕರು ಅವರು ಏನಾದರೂ ಒಳ್ಳೇದಾಗ್ಬಿಟ್ರೆ ನಾವೇ ಮಾಡಿದ್ದು ಅಂತಾರೆ. ಏನಾರ ಪಬ್ಲಿಕ್ ವಿರೋಧವಾಗಿರೋದಾದರೆ ಕಾಂಗ್ರೆಸ್ ಮೇಲೆ ಹಾಕ್ತಾರೆ, ಕಾಂಗ್ರೆಸ್ ಮೇಲೆ ಹಾಕ್ತಾರೆ. ಮತ್ತು ಮೆಟ್ರೋ ಚಲಿಸ್ಬೇಕಾದ್ರೂ ಕೂಡ ಕೇಂದ್ರ ಸರ್ಕಾರದ್ದೇ ಅನುಮತಿ ಬೇಕು ನಮಗೆ. ಪ್ರೈಸ್ ರೈಸು ನಮ್ಗೆ ಕೊಟ್ಬಿಡ್ತಾರೆ ಅವರು, ಬೆಲೆ ಏರಿಕೆನ. ಈಗ ಅವರು ರಾಜ್ಯ ಸರ್ಕಾರ ಮಾಡಿದೇನು ಅಭಿಪ್ರಾಯವನ್ನು ಬಿಡಿಸ್ಬಿಟ್ರೆ ರಾಜ್ಯದ ಜನರಲ್ಲಿ ಇಲ್ಲ, ಕೌಂಟ್ರ್ ನಾವು ಮಾಡಿದ್ದೀವಿ, ಕೌಂಟ್ರ್ ಮಾಡಿದ್ದೀವಿ. ಅವ್ರು ಮಾಡ್ತಾರೆ. ಯಾರು BJP ಇದ್ದಾರಲ್ಲ ಅವರು, ಯಾಕೆ ನಿಮ್ಮ ಮಾಧ್ಯಮದವ್ರ ಮುಂದೆ ಜಾಸ್ತಿ ಕೆಟ್ಟದಾಗಿ ಹೇಳೋದು ಬೇಡ ಸರ್. ಇವಾಗ